ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಡೈಲಿ ವ್ಲಾಗ್ನ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಬೆಳಗ್ಗೆಯಿಂದ ನಾನು ನನ್ನ ರೂಟೀನ್ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಮಾಡಿಕೊಂಡೆ. ಸೊ ನಂತರ ಬೆಳಗ್ಗೆ ನಮ್ಮ ಅತ್ತೆ ನನಗಿಂತ ಮುಂಚೆನೇ ಎದ್ದಿರ್ತಾರೆ. ಅವರು ಸಪ್ರೇಟ್ ಟೀನ ಮಾಡಿಕೊಂಡು ಕುಡಿದಿರ್ತಾರೆ. ತದನಂತರ ನಮ್ಮ ಮನೆಯವರಂತೂ ಟೀನೇ ಕುಡಿಯೋದಿಲ್ಲ. ಸೊ ನಾನು ಕೆಲವೊಮ್ಮೆ ಟೀ ಕುಡಿತೀನಿ, ಇಲ್ಲಾಂದರೆ ಈವ್ನಿಂಗ್ ಒಂದು ಸಾರಿ ಕುಡಿತೀನಿ. ಸೊ ಟೀ ಮಾಡ್ತಾಯಿದ್ದೆ. ಒಂದೊಂದು ಸಾರಿ ನಮ್ಮ ಅತ್ತೆಗೂ ಸೇರಿಸಿ ಇನ್ನೊಮ್ಮೆ ಮಾಡ್ತೀನಿ. ದೇವ್ರಿಗೆ ನಮಸ್ಕಾರ ಮಾಡಿ ಟೀ ಮಾಡಿ ಕುಡಿದ್ವಿ. ಸೊ ದೇವ್ರ ಪೂಜೆನ ಕೆಲವೊಂದು ಸಾರಿ ಅತ್ತೆ ಮಾಡ್ತಾರೆ, ಇಲ್ಲಾಂದರೆ ಕೆಲವೊಂದು ಸಾರಿ ನಾನು ಮಾಡ್ತೀನಿ. ಶುಕ್ರವಾರ ದಿನ ಆ ರೀತಿಯಾಗಿ ನಾನೇ ಮಾಡ್ತೀನಿ. ಸೊ ನಾನು ಓದೋದಕ್ಕೆ ರಾತ್ರಿ ಜಾಸ್ತಿ ಹೊತ್ತು ಎದ್ದಿರೋದ್ರಿಂದ ಬೆಳಗ್ಗೆ ಬೇಗನೆ ಹೇಳೋದಿಲ್ಲ. ಅದಕ್ಕಾಗಿ ಅತ್ತೆನೇ ಮುಂಚೆ ಎತ್ತವಾಗಿ ಎದ್ದಿರೋದ್ರಿಂದ ಅವರು 6:30 ಅನ್ನೋತ್ತಿಗೆ ಮುಗಿಸ್ಬಿಡ್ತಾರೆ ಪೂಜೆನ. ಸೊ ಇವತ್ತು ನಾನು ಮನೆಯಲ್ಲಿ ಪಾಲಕ್ ಇದ್ದಿದ್ದರಿಂದ ಪಾಲಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ಪಾಲಕ್ ಪಲಾವ್ನ ಮಾಡ್ತಾಯಿದ್ದೀನಿ. ಸೊ ಅದು ನಾನು ಹೇಗೆ ಮಾಡಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮನೆಯಲ್ಲಿದ್ದಂತಹ ಇಂಗ್ರೀಡಿಯೆಂಟ್ಸೇ ಬಳಸಿ ಇದನ್ನು ಮಾಡಿದ್ದೀನಿ. ಸೊ ಯೂಶ್ವಲಿ ನಾವು ಪಾಲಕ್ ಪಲಾವ್ನ ನಾನು ಅಂದರೆ ಪಾಲಕು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆನಿಯನ್ನ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಮಾಡ್ತಾಯಿದ್ದೆ. ಆದರೆ ಈ ಸಾರಿ ಹಸಿಮೆಣ್ಸಿನ್ಕಾಯಿನ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡಿದ್ದೀನಿ. ಮೊದಲಿಗೆ ಕುಕ್ಕರ್ಗೆ ಎಣ್ಣೆ, ತುಪ್ಪ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವ್ ಮಸಾಲೆಗಳನ್ನು ಹಾಕಬೇಕು. ಹಾಕಿದ ಮೇಲೆ ಮೊದಲೇ ಕತ್ತರಿಸಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ನಿಮ್ಮ ಮನೇಲಿ ಏನಿರುತ್ತೋ ಪದಾರ್ಥ, ಅದೇ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಇವೆಲ್ಲ ಬಳಸಿ ಹಾಕಿ ಹುರಿಯಿರಿ. ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು. ಆಮೇಲೆ ಮೊದಲು ಪಲಾವ್ ಎಲೆನ ಹುರ್ಕೊಂಡ್ಮೇಲೆ ಇವುಗಳನ್ನು ಈಗ ಕ್ಯಾರೆಟು, ಆನಿಯನ್ ಈ ಥರ ಕತ್ತರಿಸ್ಕೊಂಡಿದ್ವೆಲ್ಲನ ಹಾಕಿ ಅದಕ್ಕೆ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ರಿ, ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಹಾಕಿ. ಆಮೇಲೆ ಮೊದಲೇ ನೆನೆಯಿಟ್ಕೊಂಡಿರ್ತಕ್ಕಂತಹ ಅಕ್ಕಿ, ನೀವು 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದರೆ ಅದಕ್ಕೆ 1.5 ಗ್ಲಾಸ್ ನೀರನ್ನು ಹಾಕಿ. ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕಬೇಡಿ. ಯಾಕಂದರೆ ಪಲಾವು 2 ಗ್ಲಾಸ್ ಡಬಲ್ ಹಾಕ್ಬಿಟ್ವಿ ಅಂತ ತಿಳ್ಕೊಳ್ಳಿ, ತುಂಬ ಮೆತ್ತಗಾಗಿಬಿಡುತ್ತೆ ಪಲಾವು. ಸೊ ಅದಕ್ಕಾಗಿ 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ರೆ 1.5 ಗ್ಲಾಸ್ ನೀರನ್ನು ಹಾಕಿ 2 ವಿಜಿಲ್ ಬಿಟ್ಕೊಂಡ್ರೆ ಸಾಕು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಮೃದುವಾಗಿ ಬೇಕು ಅಂತಂದರೆ 3 ವಿಜಿಲಾದರೂ ಹೊಡೆಸ್ಕೋಬೋದು. ಸೊ ಈಗ ಪಲಾವ್ ಮಾಡಿದ್ವಿ. ಬೆಳಗ್ಗೆನೇ ಇವತ್ತು ಪಲಾವ್ ಮಾಡಿದ್ದು. ಯೂಶ್ವಲಿ ನಾವು ಸಾಯಂಕಾಲ ಪಲಾವ್ ಮಾಡ್ತೀವಿ. ಇವತ್ತು ನಮ್ಮ ಮನೆಯವರು ಬೇಗ ಹೋಗಿರೋದ್ರಿಂದ, ನಾನು ನಮ್ಮ ಅತ್ತೆ ಇಬ್ಬರೇ ಇರೋದ್ರಿಂದ ನಾಷ್ಟ ಅಥವಾ ರೊಟ್ಟಿನ ಮಾಡಲಿಲ್ಲ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.